ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಕಾಲ್ಡ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ನಮಗೆ ಗೊತ್ತಿದೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ತುಂಬ ದಿನದಿಂದ ನ್ಯೂಸಲ್ಲಿದೆ. ಈವನ್ ಈಗ ಕೂಡ ರೀಸೆಂಟಾಗಿ ಒಡಿಸ್ಸಾದಲ್ಲಿ ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಪ್ಲಾಂಟೇಶನ್ಸ್, ರಬ್ಬರ್ ಸ್ಯಾಪ್ಲಿಂಗ್ಸ್ನ ಅಲ್ಲಿ ಪ್ಲಾಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ಈ ಒಂದು ರಬ್ಬರ್ ಸ್ಯಾಪ್ಲಿಂಗ್ಸ್ನ ಕೇರಳದು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟು ಡೆವಲಪ್ ಮಾಡಿರೋದು. ಸೊ ಈವನ್ ನಮಗೆ ಗೊತ್ತಿದೆ ರಬ್ಬರ್ ಇಸ್ ಅ ಟ್ರಾಪಿಕಲ್ ಕ್ರಾಪ್, ಅದು ಕೋಲ್ಡರ್ ರೀಜನ್ಸಲ್ಲಿ ಅದು ಸಸ್ಟೈನ್ ಆಗಲ್ಲ. ಬಟ್ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಕ್ರಾಪ್ ಏನಿದೆ ಅದರಲ್ಲಿ ಕೆಲವೊಂದು ಜೀನ್ಸ್ನ ಆ್ಯಡಪ್ ಮಾಡಿರೋದ್ರಿಂದ ಕೋಲ್ಡರ್ ಏರಿಯಾದಲ್ಲೂ ಕೂಡ ಸಸ್ಟೈನ್ ಆಗುವಂಥ ಕೆಪಾಸಿಟಿ ಬಂದಿದೆ. ಸೊ ಹಾಗಾಗಿ ಒಡಿಸ್ಸಾದಲ್ಲಿ ಈ ಒಂದು ಪ್ಲ್ಯಾಂಟನ್ನು ಅಲ್ಲಿ ಪ್ಲ್ಯಾಂಟ್ ಮಾಡಿದ್ವಿ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ಸೊ genetically modified crops. GM crops are the one in which genetic material like DNA has been altered in such a way to achieve the desired quality. ಸೊ ಅಂದರೆ ಯಾವುದೋ ಒಂದು ಡಿಸೈರ್ಡ್ ಕ್ವಾಲಿಟಿ, ಈಗ ಫಾರ್ ಎಕ್ಸಾಂಪಲ್ ಅದು ಪೆಸ್ಟ್ ರೆಸಿಸ್ಟೆಂಟ್ ಆಗಿರಬೇಕು, ಮತ್ತು ಟೆಂಪರೇಚರ್ ರೆಸಿಸ್ಟೆಂಟ್ ಆಗಿರಬೇಕು, ನ್ಯೂಟ್ರಿಯೆಂಟ್ ರೆಸಿಸ್ಟೆಂಟ್ ಆಗಿರಬೇಕು, ಈ ಥರ ಕೆಲವೊಂದು ಕ್ವಾಲಿಟೀಸ್ ಇರುತ್ತೆ ಅಲ್ವಾ. ಸೊ ಆ ಒಂದು ಕ್ವಾಲಿಟೀಸ್ನ ಅಚೀವ್ ಮಾಡೋದಕ್ಕೋಸ್ಕರ ಜೆನೆಟಿಕ್ ಮೆಟೀರಿಯಲ್ನ ಆಲ್ಟರ್ ಮಾಡ್ತೀವಿ. ಹೊಸದಾಗಿ ಜೀನ್ನ ಆ್ಯಡಪ್ ಮಾಡ್ಬೋದು, ಇಲ್ಲ ಇರೋ ಜೀನನ್ನು ರಿಮೂವ್ ಮಾಡ್ಬೋದು. ಸೊ ಈ ಥರ ಏನೋ ಒಂದು ಜೆನೆಟಿಕ್ ಮೆಟೀರಿಯಲ್ನ ಆಲ್ಟರ್ ಮಾಡಿ ತಯಾರು ಮಾಡೋವಂಥ ಕ್ರಾಪ್ಸಿಗೆ ನಾವು GM ಕ್ರಾಪ್ಸ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೀವಿ. ಈ ಒಂದು ಟೆಕ್ನಾಲಜಿಗೆ ಜೀನ್ ಟೆಕ್ನಾಲಜಿ ಅಥವಾ ರೀಕಾಂಬಿನೆಂಟ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಇದರಿಂದ ಬರೋವಂಥ ರಿಸಲ್ಟೆಂಟ್ ಕ್ರಾಪ್ ಏನಿರುತ್ತೆ ಆ ಕ್ರಾಪಿಗೆ ಜೆನೆಟಿಕಲಿ ಮಾಡಿಫೈಡ್ ಅಥವಾ ಜೆನೆಟಿಕಲಿ ಇಂಜಿನಿಯರ್ಡ್ ಅಥವಾ ಟ್ರಾನ್ಸ್ಜೆನಿಕ್ ಕ್ರಾಪ್ ಅಂತ ಕರಿತೀವಿ. ಸೊ ಏನಕ್ಕೋಸ್ಕರ ಈ ಒಂದು GM ಕ್ರಾಪ್ಸ್ನ ನಾವು ಮಾಡ್ತೀವಿ ಅಂದರೆ, GM ಕ್ರಾಪ್ಸು ಹೈ ರೆಸಿಸ್ಟೆನ್ಸ್ ಇರುತ್ತೆ. ಈಗ ಡಿಸೀಸಿಗಿರ್ಬೋದು, ಪೆಸ್ಟಿಗಿರ್ಬೋದು, ಇನ್ಸೆಕ್ಟ್ಸಿಗಿರ್ಬೋದು, ಹರ್ಬಿಸೈಡ್ಸಿಗಿರ್ಬೋದು. ಸೊ ಈ ಎಲ್ಲದಕ್ಕೂ ರೆಸಿಸ್ಟೆನ್ಸ್ನ ಹೊಂದಿರುತ್ತೆ. ಸೊ ಹಾಗಾಗಿ ಈ ಒಂದು ಕ್ರಾಪ್ಸ್ನ ನಾವು ತಯಾರು ಮಾಡ್ತೀವಿ. ಎಕ್ಸಾಂಪಲ್, ಇನ್ಸೆಕ್ಟ್ ರೆಸಿಸ್ಟೆನ್ಸ್ನ ಅಚೀವ್ ಮಾಡ್ಬೋದು ಬೈ ಇನ್ಕಾರ್ಪೊರೇಟಿಂಗ್ ಇನ್ ಟು ದ ಫುಡ್ ಪ್ಲಾಂಟ್ಸಿಗೆ ನಾವು ಕೆಲವೊಂದು ಜೀನ್ಸ್ನ ಆ್ಯಡಪ್ ಮಾಡೋದ್ರಿಂದ, ಈಗ ಫಾರ್ ಟಾಕ್ಸಿನ್ ಪ್ರೊಡಕ್ಷನ್ನ ಮಾಡೋವಂಥ ಜೀನ್ಸ್ನ ಆ್ಯಡಪ್ ಮಾಡೋದ್ರಿಂದ ಈ ಒಂದು ಇನ್ಸೆಕ್ಟ್ ರೆಸಿಸ್ಟೆನ್ಸ್ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಂ ಬೆಸಿಲಿಸ್ ಥುರಿನೋಜೆನೆಸಿಸ್, ಈ ಒಂದು ಬ್ಯಾಕ್ಟೀರಿಯಂನ ಯೂಸ್ ಮಾಡಿಕೊಂಡು ಟಾಕ್ಸಿನ್ ಪ್ರೊಡಕ್ಷನ್ ಮಾಡ್ಬೋದು. ಸೊ ಅದ್ರದ್ದು ಒಂದು ಜೀನನ್ನು ನಾವು ಈ ಒಂದು ಫುಡ್ ಪ್ಲ್ಯಾಂಟಿಗೆ ಆ್ಯಡಪ್ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಫುಡ್ ಪ್ಲ್ಯಾಂಟ್ಸು ಇಫ್ ಇನ್ ಕೇಸ್ ಯಾವುದಾದ್ರು ಇನ್ಸೆಕ್ಟ್ ಬಂತು ಅಂದರೆ ಆವಾಗ ಆ ಟಾಕ್ಸಿನ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಹೊಡೆದೋಡಿಸುತ್ತೆ. ಸೊ ಆವಾಗ ಏನು ಮಾಡುತ್ತೆ, ಇದು ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಇನ್ಸೆಕ್ಟ್ಸಿಂದ ಏನು ಹಾರ್ಮ್ ಆಗಲ್ಲ ಅಂತಲೇ ಹೇಳ್ಬೋದು. ಮತ್ತು ಕಂಟೆಕ್ಸ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಈಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಕ್ಲೈಮೇಟ್ ಚೇಂಜಿಂದ ಟೆಂಪರೇಚರ್ ಜಾಸ್ತಿ ಆಗ್ತಿರೋದ್ರಿಂದ ಕೆಲವೊಂದು ಪ್ಲ್ಯಾಂಟು ಈ ಟೆಂಪರೇಚರ್ಗೆ ಹೊಂದ್ಕೊಂಡಿರಲ್ಲ. ಸೊ ಇದರಿಂದ ಏನಾಗುತ್ತೆ, ಫುಡ್ ಪ್ರೊಡಕ್ಷನ್ ಅಂದರೆ ಈ ಪ್ಲ್ಯಾಂಟ್ ಗ್ರೋತ್ ಏನಾಗ್ತಿದೆ, ರೆಡ್ಯೂಸ್ ಆಗ್ತಿದೆ, ಇಲ್ಲ ಆಲ್ಟರ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸಿಂದ ಏನು ಮಾಡ್ಬೋದು, ಈಗೇನು ಕಂಡೀಷನ್ ಇದೆ ಆ ಒಂದು ಕಂಡೀಷನ್ಗೆ ಸೂಟಬಲ್ ಆಗೋ ಥರ ನಾವು ಆ ಪ್ಲ್ಯಾಂಟನ್ನು ಗ್ರೋ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ನಮಗೆ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ನಾವು ಫುಡ್ ಪ್ರೊಡಕ್ಷನಿಗಿರ್ಬೋದು, ಯಾವುದೇ ಒಂದು ಪ್ಲ್ಯಾಂಟ್ ಗ್ರೋತಿಗಿರ್ಬೋದು ಏನು ಎಫೆಕ್ಟ್ ಆಗಲ್ಲ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್, ಹೈ ಟಾಲರೆನ್ಸ್. ಈಗ ಕೆಲವೊಂದು ಕ್ರಾಪ್ಸ್ ಏನಿರುತ್ತೆ ಕೋಲ್ಡ್ ಅಥವಾ ಹೀಟಿಗೆ ಹೈ ಟಾಲರೆನ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಮತ್ತು ಡ್ರಾಟ್ ಬಂದ್ರೂ ಕೂಡ ಅದು ಸಸ್ಟೈನ್ ಆಗೋ ಥರ ಮಾಡ್ಬೋದು. ಮತ್ತು ಸಲಿನಿಟಿ ಇನ್ಕ್ರೀಸ್ ಆದರೂ ಕೂಡ ಅದು ಸಸ್ಟೈನ್ ಆಗ್ಬೋದು. ಆ ಥರ ಕೆಲವೊಂದು ಕ್ರಾಪ್ಸನ್ನ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಥರ ನಾವು ಡೆವಲಪ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಫುಡ್ ಸೆಕ್ಯೂರಿಟಿನ ಅಚೀವ್ ಮಾಡ್ಬೋದು ಇದರಿಂದ. ಸೊ ಇದು ಡ್ರಾಟ್ ರೆಸಿಸ್ಟೆನ್ಸ್ ಇರುತ್ತೆ, ಮತ್ತು ಸಲಿನಿಟಿನ ರೆಸಿಸ್ಟೆನ್ಸ್ ಮಾಡೋ ಕೆಪಾಸಿಟಿ ಇದೆ, ಟೆಂಪರೇಚರ್ ರೆಸಿಸ್ಟೆನ್ಸ್ ಇದೆ, ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಇದೆ, ಪೆಸ್ಟ್ ರೆಸಿಸ್ಟೆನ್ಸ್ ಇದೆ ಅಂತ ಅಂದಾಗ ಸೊ ಯಾವುದೇ ರೀತಿ ಇದಂತಲೂ ಆ ಫುಡ್ ಕ್ರಾಪ್ಸು ಲಾಸ್ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ಫುಡ್ ಪ್ರೊಡಕ್ಷನ್ ಆಗುತ್ತೆ. ಸೊ ಈವನ್ ಗ್ಲೋಬಲ್ ಪಾಪ್ಯುಲೇಷನ್ನು ತುಂಬ ಜಾಸ್ತಿ ಆಗ್ತಿದೆ, ಅರ್ಬನೈಸೇಷನ್ನು ಕೂಡ ಹ್ಯೂಜ್ ಗ್ರೋತ್ ಆಗ್ತಿದೆ. ಸೊ ಈ ಒಂದು ಹ್ಯೂಜ್ ಗ್ರೋತನ್ನು ಕನ್ಸಿಡರ್ ಮಾಡಿದಾಗ GM ಕ್ರಾಪ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಅಂದರೆ ಪ್ರಾಮಿಸಿಂಗ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ವರ್ಲ್ಡ್ಸ್ ಫುಡ್ ಸೆಕ್ಯೂರಿಟಿ ನೀಡ್ಸನ್ನು ಮೀಟ್ ಮಾಡೋದಕ್ಕೆ ಇದು ಒಂದು ಪ್ರಾಮಿಸಿಂಗ್ ಸೊಲ್ಯೂಷನ್ ಆಗಿ ಹೊರಹೊಮ್ಮಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಎಕನಾಮಿಕ್ ಬೆನಿಫಿಟ್ಸ್ ಅಂತ ತೊಗೊಂಡ್ರೆ GM ಕ್ರಾಪ್ಸ್ ಏನಿದೆ ಇದು ಹೀಲ್ಡನ್ನು ಜಾಸ್ತಿ ಮಾಡುತ್ತೆ.
ಸೊ ಫಾರ್ಮರ್ಸ್ ಇನ್ಕಮ್ನು ಕೂಡ ಇದು ಜಾಸ್ತಿ ಮಾಡುತ್ತೆ. ಮತ್ತು ಲಾಂಗರ್ ಶೆಲ್ಫ್ ಲೈಫ್ ಇರೋದ್ರಿಂದ ಈ ಒಂದು ವೇಸ್ಟ್ ಏನಾಗ್ತಿದೆ, ವೇಸ್ಟೇಜ್ ಸ್ಟೋರಿಂಗ್ ಕೆಪಾಸಿಟಿ ಇಲ್ದಲೇ, ಸ್ಟೋರಿಂಗ್ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ ನಮ್ಮ ಇಂಡಿಯಾದಲ್ಲಿ. ಸೊ ಈ ಒಂದು ಸ್ಟೋರಿಂಗ್ ಫೆಸಿಲಿಟಿ ಇಲ್ಲ ಅಂದರೂ ಕೂಡ ಇದು ಲಾಂಗರ್ ಶೆಲ್ಫ್ ಲೈಫ್ ಇರೋದ್ರಿಂದ ನಾವು ಈಸಿಯಾಗಿ ಸ್ಟೋರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಕನ್ಸರ್ನ್ಸ್ ರೈಸ್. ಈಗ ಪ್ರತಿಯೊಂದಕ್ಕೂ ಟೆಕ್ನಾಲಜಿ ಬಂತಂದಾಗ ಅದ್ರದ್ದು ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇರುತ್ತೆ. ಸೊ ಪಾಸಿಟಿವ್ ಏನಂದರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ, ಇನ್ಕಮ್ ಜಾಸ್ತಿ ಬರುತ್ತೆ ಫಾರ್ಮರ್ಸಿಗೆ, ಮತ್ತು ಫುಡ್ ಸೆಕ್ಯೂರಿಟಿನ ಅಚೀವ್ ಮಾಡ್ಬೋದು, ಮತ್ತು ಇದು ಪೆಸ್ಟ್ ರೆಸಿಸ್ಟೆನ್ಸ್ ಆ್ಯಂಡ್ ಡ್ರಾಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ನಮಗೆ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜಿಂದಲೂ ಇದು ಸಸ್ಟೈನ್ ಆಗುತ್ತೆ ಅಂತ ನೋಡಿದ್ವಿ. ಆದರೆ ಕನ್ಸರ್ನ್ಸ್ ಏನಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಥಿಂಗ್ ಬಂದರೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸು. ಸೊ ಇದು ಸ್ಪೆಸಿಸ್ ಡೈವರ್ಸಿಟಿನ ಡಿಕ್ರೀಸ್ ಮಾಡುತ್ತೆ. ಎಕ್ಸಾಂಪಲ್, ಈಗ ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ ಆಗಿರೋದ್ರಿಂದ ಇದು ಏನು ಮಾಡುತ್ತೆ, ಈ ಒಂದು ಪ್ಲ್ಯಾಂಟಿಗೆ ಹಾರ್ಮ್ ಮಾಡದೇ ಇರೋವಂಥ ಇನ್ಸೆಕ್ಟ್ಸಿಗೂ ಕೂಡ ಇದು ಹಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈವನ್ ಆ ಒಂದು ಇನ್ಸೆಕ್ಟ್ದು ಇಂಟೆನ್ಷನ್ ಏನಿರುತ್ತೆ, ಆ ಪ್ಲ್ಯಾಂಟನ್ನ ಡಿಸ್ಟ್ರಾಯ್ ಮಾಡೋವಂಥ ಇಂಟೆನ್ಷನ್ ಇರಲ್ಲ. ಅಂಥ ಇನ್ಸೆಕ್ಟ್ಸನ್ನು ಕೂಡ ಈ ಒಂದು ಪ್ಲ್ಯಾಂಟು ಡೆಸ್ಟ್ರಾಯ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಸ್ಪೆಸಿಸ್ ಡೈವರ್ಸಿಟಿ ಕಡಿಮೆ ಆಗುತ್ತೆ. ಮತ್ತು GM ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಜೀನ್ಸ್ನ ಮಾಡ್ತೀವಿ. ಸೊ ಒಂದು ಕ್ರಾಪಿಂದ ಅಥವಾ ಯಾವುದೋ ಒಂದು ಅನಿಮಲ್ಸಿಂದ ಆ ಒಂದು ಜೀನ್ನ ತೆಗೆದು ಆ ಕ್ರಾಪಿಗೆ ಹಾಕಿ ಅದಕ್ಕೆ ರೆಸಿಸ್ಟೆನ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಸೂಪರ್ ವೀಡ್ಸ್ನ ನಾವು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಥಿಂಗ್ ಬಂದರೆ ಹೆಲ್ತ್ ಕನ್ಸರ್ನು. ಸೊ ಈ ಒಂದು GM ಕ್ರಾಪ್ಸ್ನ ನಾವು ಅಬ್ಸರ್ವ್ ಮಾಡಿದಾಗ ಇದು ಒಂದು ಸ್ಟ್ರಾಂಗ್ ಕೋರಿಲೇಷನ್ಸು ಕಾಣಿಸ್ತಿದೆ. ಈಗ ಬರ್ತ್ ಡಿಫೆಕ್ಟ್ಸ್ ಬಗ್ಗೆ ಇರ್ಬೋದು, ಕ್ಯಾನ್ಸರ್ಸು, ಕಿಡ್ನಿ ಇಂಜುರಿ, ಡಯಾಬಿಟೀಸು, ಮತ್ತು ಆಟಿಸಮು, ಆಲ್ಝಿಮರ್ಸು, ಈ ಎಲ್ಲ ಒಂದು ಹೆಲ್ತ್ ಇಶ್ಯೂಸ್ ಮತ್ತು GM ಕ್ರಾಪ್ಸ್ ಮಧ್ಯೆ ಒಂದು ಕೋರಿಲೇಷನ್ಸ್ನ ನಾವು ಅಬ್ಸರ್ವ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಇದು ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎಕನಾಮಿಕ್ ಕನ್ಸರ್ನ್ಸ್ನ ತಗೊಂಡ್ರೆ ಹೈ ಹೀಲ್ಡನ್ನ ಇದು ಪ್ರೊವೈಡ್ ಮಾಡ್ತಿಲ್ಲ. ಅಂದರೆ ಯಾವ ಥರ ಎಷ್ಟು ಪ್ರಾಮಿಸ್ ಮಾಡ್ತಾರೆ, ಈಗ ಅದನ್ನು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆ ಲೆವೆಲಿಗೆ ಇದು ಹೀಲ್ಡು ನಮಗೆ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಪೇಟೆಂಟನ್ನ ಪ್ರೊವೈಡ್, ಈಗ ಫಾರ್ ಎಕ್ಸಾಂಪಲ್ GM ಕ್ರಾಪ್ಸ್ನ ಯಾರೋ ಒಬ್ಬರು ಮಾಡಿಫೈ ಮಾಡಿ ಡೆವಲಪ್ ಮಾಡಿದ್ದಾರೆ ಅಂದರೆ ಅವರಿಗೆ ಪೇಟೆಂಟನ್ನು ಪ್ರೊವೈಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ರೈಸ್ ಜೆನೆಟಿಕಲಿ ಮಾಡಿಫೈಡ್ ರೈಸ್ನ ಯಾರೋ ಒಬ್ಬರು ತಯಾರು ಮಾಡಿದ್ದಾರೆ ಅಂದರೆ ಅವರಿಗೆ 20 years ಪೇಟೆಂಟ್ ಸಿಗುತ್ತೆ. ಸೊ ಅವ್ರು ಮಾತ್ರ ಅದನ್ನು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ಮಾನೋಪಲಿ ಜಾಸ್ತಿ ಆಗುತ್ತೆ. ಸೊ ಇದು ಫ್ಯೂ ಕಂಪನೀಸ್ಗೆ ಈ ಒಂದು ಫುಡ್ ಪ್ರೊಡಕ್ಷನ್ನು ಡಾಮಿನೇಟ್ ಆಗೋದ್ರಿಂದ ಏನಾಗುತ್ತೆ, ಫುಡ್ ಸೆಕ್ಯೂರಿಟಿ ಮೇಲೆ ಇದು ಫುಡ್ ಸೆಕ್ಯೂರಿಟಿನ ಡೆಸ್ಟ್ರಾಯ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಒಂದು ಡೇಂಜರಸ್ ಡಿಗ್ರಿ, ಅಂದರೆ ಸಪ್ಲೈ ಚೈನ್ ಮೇಲೆ ಡಿಸ್ಟ್ರಕ್ಟ್ ಮಾಡುತ್ತೆ, ಪ್ರೈಸ್ ಕಂಟ್ರೋಲ್ ಇರಲ್ಲ ಅಂತಲೇ ಹೇಳ್ಬೋದು. ಸೊ ದೀಸ್ ಆರ್ ಸಮ್ ಇಶ್ಯೂಸ್ ರಿಲೇಟಿಂಗ್ ಟು ದ GM ಕ್ರಾಪ್ಸ್. ಸೊ ಈ ಒಂದು ಮಾನೋಪಲಿನ ನಾವು ಅವಾಯ್ಡ್ ಮಾಡಬೇಕು, ಆದಷ್ಟು ಪೇಟೆಂಟನ್ನು ಪ್ರೊವೈಡ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ಆಲ್. GM ಕ್ರಾಪ್ಸ್ ಬಗ್ಗೆ ಇನ್ನೂ ಕೆಲವೊಂದು ಡೀಟೇಲ್ಸನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಟಾಪರ್ IAS ಆ್ಯಪನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಆಲ್.